ವೆಲ್ಕಮ್ ಬ್ಯಾಕ್ ಗೆಳೆಯ. ನಿನ್ನ ಎಕ್ಸಾಮ್, ಟೆಸ್ಟ್, ಇಂಟರ್ನಲ್ಸ್ ಹತ್ತಿರ ಬರುತ್ತಿದೆಯಾ? ಈ ಬಾರಿಯ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು, ಎಲ್ಲರಿಂದಲೂ ಮೆಚ್ಚುಗೆ ಗಳಿಸಿಕೊಳ್ಬೇಕು ಎಂದು ನಿನ್ನ ಆಲೋಚನೆ ಆಗಿದೆಯಾ? ಯಾರನ್ನು ಸೋಲಿಸಿ ನೀ ಮುಂದೆ ಬರಬೇಕು ಎಂದುಕೊಂಡಿರುವೆಯೋ ಆ ಯೋಚನೆಗೆ ತಕ್ಕಂತೆ ನಿನ್ನ ಪ್ರಯತ್ನವು ಮುಖ್ಯವಾಗಿದೆ. ಆದರೆ ಈ ಮನಸ್ಸನ್ನು, ಏಕಾಗ್ರತೆಯನ್ನು ಸಂಪೂರ್ಣವಾಗಿ ಓದಿನ ಕಡೆ ಕೇಂದ್ರೀಕರಿಸುವುದು ಒಂದು ಸವಾಲೇ ಆಗಿದೆ. ಚಿಂತಿಸಬೇಡ ಗೆಳೆಯ, ನಿನ್ನ ಮನಸ್ಸನ್ನು ಓದಿನತ್ತ ಕೇಂದ್ರೀಕರಿಸುವಂತೆ ನಿನಗೆ ಮೋಟಿವೇಶನ್ ನೀಡುವುದೇ ನನ್ನ ಕೆಲಸವಾಗಿದೆ. ನಿನ್ನ ಓದಿಗೆ ಒಂದು ಪ್ರೇರಣೆಯನ್ನು ನಾನು ನೀಡಬಲ್ಲೆ. ನೀನು ಈಗ ಓದಲು ಕುಳಿತುಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದೀಯಾ? ನೀನು ಓದಲು ಕುಳಿತಾಗಲೆಲ್ಲ ಮೊಬೈಲ್ ಹಿಡಿದುಕೊಂಡಿದ್ದೀಯಾ? ನೀನು ಓದಲು ಕುಳಿತಾಗ ಸ್ವಲ್ಪ ರೆಸ್ಟ್ ಮಾಡುವೆ ಎಂದು ಮಲಗುತ್ತಿರುವೆಯಾ? ಗೆಳೆಯ, ಇಂದು ನಿನ್ನ ಎಲ್ಲ ಚಿಂತೆಗಳಿಗೆ, ಆಲೋಚನೆಗಳಿಗೆ ಕಡಿವಾಣ ಹಾಕಲು ತಯಾರಾಗು. ಓದುವುದು ನಿನ್ನ ಗುರಿ ತಲುಪಿಸುವ ದಾರಿಯಾಗಿದೆ. ಓದುವುದೇ ನಿನ್ನ ಭವಿಷ್ಯದ ಶಕ್ತಿಯಾಗಿದೆ. ಓದುವುದರಿಂದಲೇ ನಿನ್ನ ಯಶಸ್ಸು ನಿರ್ಧಾರವಾಗುತ್ತದೆ. ಆದರೆ ಓದುವುದಕ್ಕೆ ಕುಳಿತುಕೊಳ್ಳುವ ಮೊದಲು ನಿನ್ನ ಮನಸ್ಸನ್ನು ಶಕ್ತಿಯುತಗೊಳಿಸುವುದು ಖಂಡಿತ ನಿನ್ನ ಕೆಲಸವಾಗಿದೆ. ಓದಲು ಕುಳಿತುಕೊಳ್ಳುವ ಮೊದಲು ಬೇರೆ ಆಲೋಚನೆಗಳನ್ನು ತಲೆಯಿಂದ ಡಿಲೀಟ್ ಮಾಡು. ಓದಲು ಕೂರುವ ಮೊದಲು ನಿನ್ನ ಗುರಿಯನ್ನು ಸರಿಯಾಗಿ ನೆನಪಿಸಿಕೋ. ನಾನು ಏಕೆ ಓದಬೇಕು ಎಂಬುದನ್ನು ಆಲೋಚಿಸು. ಯಾಕೆಂದರೆ ನಿನ್ನ ಗೆಲುವು ಈ ಓದಿನಲ್ಲಿಯೇ ಇದೆ. ನಿನ್ನ ಯಶಸ್ಸು ಈ ಹೋರಾಟದಲ್ಲಿಯೇ ಇದೆ. ಓದಲು ಕುಳಿತುಕೊಳ್ಳುವ ಮೊದಲು ಉಸಿರಾಟದ ವ್ಯಾಯಾಮ ಮಾಡು. ಆಳವಾಗಿ ಉಸಿರಾಡಿ ಮನಸ್ಸನ್ನು ಶಾಂತಗೊಳಿಸು. ನಿನ್ನ ಗುರಿಯನ್ನು ಸ್ಪಷ್ಟವಾಗಿ ಆಲೋಚಿಸಿ ಅದರಂತೆ ನಾನು ತಯಾರಾಗುವೆ ಎಂದು ನಿರ್ಧರಿಸು. ಫೋನ್, ಟಿವಿ ಮತ್ತು ಎಲ್ಲ ತೊಡಕುಗಳನ್ನು ನಿನ್ನಿಂದ ದೂರ ಮಾಡು. ನಿನ್ನ ಮನಸ್ಸನ್ನು ಶಕ್ತಿಯುತವಾಗಿ ರೂಪಿಸು. ನಿನ್ನ ಗುರಿಯನ್ನು ಮನಸ್ಸಿನಲ್ಲಿಟ್ಟು ಓದಲು ಪ್ರಾರಂಭಿಸು. ಓದಲು ನಿನ್ನನ್ನು ನೀನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವೆ ಎಂದರೆ ನೀನು ಗೆಲ್ಲಲು ಪ್ರಾರಂಭಿಸಿದ್ದೀಯಾ ಎಂದು. ನೀನು ಓದುತ್ತಿದ್ದೀಯಾ ಅಂದರೆ ಯಶಸ್ಸು ನಿನ್ನತ್ತ ಬರಲು ತಯಾರಾಗುತ್ತದೆ ಎಂದು. ನೀನು ಓದಲು ತಯಾರಾಗಿದ್ದೀಯಾ ಎಂದರೆ ಸೋಲು ನಿನ್ನ ಬಳಿ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಓದುತ್ತಿರುವಾಗ ಮನಸ್ಸು ಚಂಚಲವಾದರೆ 5 ನಿಮಿಷ ವಿಶ್ರಾಂತಿ ತೆಗೆದುಕೋ. ಆ ಸಮಯದಲ್ಲಿ ನಿನಗೆ ಪ್ರೇರಣೆ ನೀಡುವಂತಹ ಹಾಡನ್ನು ಅಥವಾ ಮಾತುಗಳನ್ನು ಇಲ್ಲ ಕಥೆಯನ್ನು ಕೇಳು. ನಿನ್ನ ಮನಸ್ಸನ್ನು ಮತ್ತೆ ಶಕ್ತಿಯುತವಾಗಿಸು. ಮೊಬೈಲ್, ಸೋಷಿಯಲ್ ಮೀಡಿಯಾ ವ್ಯಸನದಿಂದ ದೂರವಿರು. ಫೋನ್ ಸ್ವಿಚ್ ಆಫ್ ಮಾಡು. ಸಮಸ್ಯೆ ಏನೇ ಇರಲಿ ಅದನ್ನು ಎದುರಿಸು. ಸಮಸ್ಯೆ ಯಾವ ಹಂತದಲ್ಲಿ ಬಂದರೂ ಹೋರಾಟ ಮಾಡು. ನೆನಪಿಟ್ಟುಕೋ, ಸಮಸ್ಯೆ ನಿನ್ನನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ಅದು ನಿನ್ನ ಶ್ರಮವನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ಅದು ಓದುವುದನ್ನು ಹೇಗೆ ಶಕ್ತಿಯುತವಾಗಿ ಮಾಡಬೇಕು ಅನ್ನೋದನ್ನು ಈಗ ತಿಳಿಸುತ್ತೇನೆ. ಓದಲು ಕೂರುವ ಮೊದಲು ಸಮಯವನ್ನು ಸೆಟ್ ಮಾಡು. ಪ್ರತಿದಿನ ನಿಗದಿಪಡಿಸಿದ ಸಮಯದಲ್ಲಿ ಓದುವ ಅಭ್ಯಾಸ ಮಾಡು. ಒಂದು ವಿಷಯವನ್ನು ಆಳವಾಗಿ ತಿಳಿದುಕೊಳ್ಳುವಂತೆ ಓದು. ಇದರ ಜೊತೆಗೆ ಓದುತ್ತಿರುವ ವಿಷಯವನ್ನು ಮೈಂಡ್ ಮ್ಯಾಪಿಂಗ್ ಮೂಲಕ ತಿಳಿದುಕೊಳ್ಳಲು ಪ್ರಯತ್ನಿಸು. ಚಿತ್ರಗಳು ಮತ್ತು ಗಡಿಯಾರ ಶೈಲಿಯಲ್ಲಿ ಓದು. ನೀನು ಉತ್ತಮವಾಗಿ ಓದುತ್ತಿರುವೆ ಅಂದರೆ ನಿನ್ನ ಗುರಿ ಸಾಧನೆ ಹತ್ತಿರದಲ್ಲೇ ಇದೆ ಎಂದರ್ಥ. ಓದುವ ಶಕ್ತಿಯೇ ಇಲ್ಲಿ ನಿನ್ನ ಅಸ್ತ್ರವಾಗಿದೆ. ಇದುವೇ ನಿನ್ನ ಇಂದಿನ ತೊಡಕುಗಳನ್ನು ನಿವಾರಿಸುತ್ತದೆ. ಇದುವೇ ನಿನ್ನ ಯಶಸ್ಸನ್ನು ಕಟ್ಟುತ್ತದೆ. ಓದುವುದೇ ನಿನ್ನ ಸ್ವಾತಂತ್ರ್ಯ. ಓದುವುದೇ ನಿನ್ನ ಭವಿಷ್ಯಕ್ಕೆ ಬಲ. ಈಗ ಓದಲು ಪ್ರಾರಂಭ ಮಾಡು. ಗೆಲುವು ಹತ್ತಿರವೇ ಇದೆ. ಓದಲು ತಯಾರಾಗು. ನಿನ್ನ ಶ್ರಮ ಖಂಡಿತ ಫಲ ನೀಡುತ್ತದೆ. ಈಗ ಓದಿನತ್ತ ಗಮನ ಹರಿಸು. ನಿನ್ನ ಭವಿಷ್ಯ ಪರಿವರ್ತನೆ ಆಗುತ್ತದೆ. ಪ್ರತಿದಿನ ಅಲ್ಪ ಸಮಯವೇ ಓದಿದರೂ 1 ವರ್ಷದಲ್ಲಿ ನಿನ್ನ ಜೀವನ ಪರಿವರ್ತನೆಗೊಳ್ಳುತ್ತದೆ. ಪ್ರತಿದಿನ ಮನಸ್ಸನ್ನು ಸ್ಥಿರಗೊಳಿಸಿ ಓದಿದರೆ 5 ವರ್ಷದಲ್ಲಿ ನಿನ್ನ ಯಶಸ್ಸು ನಿರ್ಧಾರವಾಗುತ್ತದೆ. ಪ್ರತಿದಿನ ನಿರ್ಧಾರ ಮಾಡಿ ಓದಿದರೆ ನಿನ್ನ ಜೀವನದಲ್ಲಿ ಸೋಲು ಎಂದಿಗೂ ಬರುವುದಿಲ್ಲ. ಓದುವ ಮಾರ್ಗವೇ ನಿನ್ನ ಯಶಸ್ಸನ್ನು ಕಟ್ಟುತ್ತದೆ. ಓದುವ ಶಕ್ತಿ ನಿನ್ನ ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ. ಇದು ನಿನ್ನ ಹೆಸರನ್ನು ಒಂದು ಶಕ್ತಿಯಾಗಿ ರೂಪಿಸಬಲ್ಲದು. ಇನ್ನು ತಡ ಏಕೆ? ಈಗಲೇ ನಿರ್ಧಾರ ಮಾಡು. ನಾನು ನನ್ನ ಕನಸುಗಳಿಗಾಗಿ ಕೆಲಸ ಮಾಡುವೆ ಎಂದು. ಈಗಲೇ ನಿರ್ಧಾರ ಮಾಡು. ನಾನು ನನ್ನ ಗುರಿ ಸಾಧಿಸುತ್ತೇನೆ ಎಂದು. ಈ ಕ್ಷಣವೇ ಬದಲಾಗು. ನಾನು ನನ್ನ ಕನಸುಗಳನ್ನು ನನಸು ಮಾಡುತ್ತೇನೆ ಎಂದು. ಈಗಲೇ ಓದಲು ಪ್ರಾರಂಭಿಸು. ಆಲಸ್ಯ ಹಾಗೂ ಸೋಲಿನ ಭಯ ಬಿಟ್ಟು ಗೆಲುವಿನ ಭರವಸೆಯೊಂದಿಗೆ ಓದನ್ನು ನೀ ಪ್ರಾರಂಭಿಸು. ನಿನ್ನ ಶ್ರಮ ಫಲ ನೀಡುವ ಸಮಯ ಬಂದೇ ಬರುತ್ತದೆ. ಒಳ್ಳೆಯದಾಗಲಿ. ಧನ್ಯವಾದ.